ನಮಸ್ಕಾರ ವೀಕ್ಷಕರೇ, ರೆಸಿಪಿ ಮಾರ್ಕೆಟ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಚೈತ್ರ. ಇವತ್ತು ಪಾಲಕ್ ಪನ್ನೀರ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬೇಕಾಗಿರುವ ಪದಾರ್ಥಗಳು: ಪಾಲಕ್ ಸೊಪ್ಪು, ಈರುಳ್ಳಿ, ಟೊಮೆಟೊ, ಪನ್ನೀರು ಮತ್ತು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಮೊಸರು, ಹಸಿಮೆಣಸಿನ್ಕಾಯಿ ಮತ್ತು ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಒಗ್ಗರಣೆಗೆ ಸೋಂಪು ಮತ್ತು ಚಕ್ಕೆ, ಒಂದೆರಡು ಪಲಾವ್ ಎಲೆ, 1 ರಿಂದ 2 ಏಲಕ್ಕಿ. ಮೊದಲಿಗೆ ಬಾಣಲಿ ಇಟ್ಟು ಎಣ್ಣೆ ಇಟ್ಟಿದ್ದೀನಿ. 2 ರಿಂದ 3 ಸ್ಪೂನು ಈರುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ ಕಾಯ್ದಿದೆ. ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಕೊಡಿ. ಶುಂಠಿ 1 ಇಂಚ್ ಹಾಕಿದ್ದೀನಿ ನಾನು. 1 ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಪಾಲಕ್ ಸೊಪ್ಪು ಸೇರಿಸ್ತಾ ಇದ್ದೀನಿ. ಇಷ್ಟನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಆಗಬೇಕಿದು. ಇದನ್ನು ಇವಾಗ ತೆಗೆದಿಟ್ಕೊಳ್ಳೋಣ. ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಪನ್ನೀರ್ನ ಫ್ರೈ ಮಾಡಿ ಇಟ್ಕೊಳ್ಳೋಣ. ಇವಾಗ ಈ ಥರ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ ಪನ್ನೀರ್ನ. ಬಾಣಲಿಲಿ 2 ರಿಂದ 3 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಇವಾಗ ಎಣ್ಣೆ ಕಾಯ್ದಿದೆ. ಸೋಂಪು, 2 ರಿಂದ 3 ಏಲಕ್ಕಿ, 3 ರಿಂದ 4 ಸ್ಪೂನ್ ಚಕ್ಕೆ ಮತ್ತು ಪಲಾವ್ ಎಲೆ 1 ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನಾವೇನು ಆವಾಗಲೇ ರುಬ್ಬಿಟ್ಕೊಂಡಿರ್ತೀವಿ ಅದನ್ನು ಸೇರಿಸೋಣ. ಪಾಲಕ್ ಸೊಪ್ಪು ಮತ್ತು ಈರುಳ್ಳಿ ಪೇಸ್ಟ್ ಹಾಕೋಣ. ಈ ಥರ ಕುದಿಬೇಕಾದ್ರೆ ಟೊಮೊಟೊ ಹಣ್ಣನ್ನ ಒಂದು ಟೊಮೊಟೊ ರುಬ್ಬಾಕ್ತಾ ಇದ್ದೀನಿ ಇದಕ್ಕೆ. ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಎರಡರಿಂದ 3 ಸ್ಪೂನ್ ಮೊಸರು ತಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡ್ರು, 1 ಸ್ಪೂನು ಧನಿಯಾ ಪೌಡ್ರು ಹಾಕ್ತಾಯಿದ್ದೀನಿ ಮತ್ತು 1/4 ಸ್ಪೂನು ಅರಿಶಿನ. ಇದನ್ನು 3 ಮಿಕ್ಸ್ ಮಾಡಿ ಆ ಗ್ರೇವಿ ಒಳಗಡೆ ಸೇರಿಸೋಣ. ಈ ಥರ ಮಿಕ್ಸ್ ಮಾಡ್ಕೊಂಡು ಗ್ರೇವಿ ಒಳಗಡೆ ಸೇರಿಸೋಣ. ಇದಾಕಿ 1-2 ನಿಮಿಷ ಅದನ್ನು ಫ್ರೈ ಮಾಡಿ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ. ಚಪಾತಿ ಪೂರಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಗ್ರೇವಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಪನ್ನೀರ್ನು ಸೇರಿಸ್ತಾ ಇದ್ದೀನಿ. ಇವಾಗ ಇದೊಂದು ಕುದಿ ಬಂದಮೇಲೆ ಆಫ್ ಮಾಡೋಣ. ಆಗಿದೆ ಇವಾಗ ಗ್ರೇವಿ.
10-15 ನಿಮಿಷ ಇದನ್ನು ಬೇಯಿಸಿದ್ದೀನಿ. ರೆಡಿಯಾಗಿದೆ ಇವಾಗ. ಪನ್ನೀರ್ ಗ್ರೇವಿ ರೆಡಿಯಾಗಿದೆ ಇವಾಗ. ನೀವೊಂದ್ಸಲ ಮನೇಲಿ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.